ಸೊ ಫ್ರೆಂಡ್, ನೀವು ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಸೆಲ್ಲರ್ ಆಗಿದ್ದೀರಾ? ನಿಮ್ಗೆ ಏನಾದ್ರು ಆರ್ಡರ್ಸ್ ಕಮ್ಮಿ ಬರ್ತಾ ಇದ್ರೆ ಒಂದ್ ಟ್ರಿಕ್ ಹೇಳ್ತಾ ಇದೀನಿ, ಅದರಿಂದ ನಿಮ್ಗೆ ಸೇಲ್ ನಿಮ್ದು ಗ್ರೋ ಆಗ್ಬೋದು. ದೊಡ್ಡ ದೊಡ್ಡ ಕಂಪನೀಸ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಏನ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಪ್ರಾಡಕ್ಟ್ ವೇರಿಯೇಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಅನ್ಕೊಳ್ಳಿ ಒಂದು ಟಿ ಶರ್ಟ್ ಇದೆ ನಿಮ್ಮ ಹತ್ರ. ಓಕೆ, ಆ ಟಿ ಶರ್ಟ್ ಒಂದು 10 ಕಲರ್ಸ್ ಇದೆ, 10 ಲಿಸ್ಟಿಂಗ್ ಮಾಡ್ತಾರೆ ಅವರು. ಬಟ್ ಅದು ವೇರಿಯೇಷನ್ಸ್ ಕ್ರಿಯೇಟ್ ಮಾಡ್ತಾರೆ. ಒಂದೇ ಲಿಸ್ಟಿಂಗ್ ಅಲ್ಲಿ 10 ಕಲರ್ಸ್ ವೇರಿಯೇಷನ್. ಅದರಿಂದ ಏನಾಗುತ್ತೆ, ನಿಮ್ಗೆ ರೇಟಿಂಗ್ಸ್ ಬಂದಿರುತ್ತೆ ನೋಡಿ, ಒಂದು ಪ್ರಾಡಕ್ಟ್ ಮೇಲೆ ಬಂದಿರೋ ರೇಟಿಂಗ್ಸ್ ಎಲ್ಲಾ ಲಿಸ್ಟಿಂಗ್ ಮೇಲೆ ತೋರ್ಸತ್ತೆ. ನಿಮ್ಗೆ ಬಂದಿರೋದು ಪ್ರಾಡಕ್ಟ್ ಒಂದೇ ಪ್ರಾಡಕ್ಟ್ ಮೇಲೆ ರಿವ್ಯೂಸ್ ರೇಟಿಂಗ್ಸ್ ಬಂದಿರೋದು, ಬಟ್ ಅದು ತೋರ್ಸತ್ತೆ ಅದು ಎಲ್ಲ ವೇರಿಯೇಷನ್ ಎಷ್ಟಿರುತ್ತೆ ಅದರಲ್ಲಿ ಎಲ್ಲಾದ್ರಲ್ಲೂ ನಿಮ್ಗೆ ಅದೇ ಸೇಮ್ ರೇಟಿಂಗ್ಸ್ ರಿವ್ಯೂಸ್ ತೋರ್ಸತ್ತೆ. ಸೊ ಅದರಿಂದ ಏನಾಗುತ್ತೆ, ಅದು ಎಲ್ಲ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗುತ್ತೆ ಸೇಲ್. ಸೊ ಇದೊಂದು ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಯಾವ ಪ್ರಾಡಕ್ಟ್ ಇದೆ ಜಾಸ್ತಿ ಸೇಲ್ ಆಗ್ತಾ ಇದೆ, ಅದರಲ್ಲಿ ಏನಾದ್ರು ವೇರಿಯೇಷನ್ಸ್ ಕ್ರಿಯೇಟ್ ಮಾಡಕ್ಕಾದ್ರೆ ನೀವು ಕ್ರಿಯೇಟ್ ಮಾಡಿ.